ಬೆಂಗಳೂರು ದಕ್ಷಿಣವನ್ನ ಐಟಿ-ಬಿಟಿ ಕೈಗಾರಿಕಾ ಕಾರಿಡಾರ್ನೊಂದಿಗೆ ಸಂಪರ್ಕಿಸುವಂತಹ ನಮ್ಮ ಮೆಟ್ರೋದ ಬಹುನಿರೀಕ್ಷಿತ ಹಳದಿ ಮಾರ್ಗವು ಮೇ ಅಂತ್ಯದಲ್ಲಿ ಆರಂಭವಾಗಲಿದೆಯಂತೆ. ಹೌದು, ಯೆಲ್ಲೋ ಮಾರ್ಗದಿಂದ ಹಲವು ಪ್ರದೇಶಗಳಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದ್ದು ಜನರು ನೆಮ್ಮದಿಯಿಂದ ಮೆಟ್ರೋದಲ್ಲಿ ಸಂಚಾರವನ್ನು ಮಾಡಬಹುದಾಗಿದೆ. ಇನ್ನು ಈ ಯೆಲ್ಲೋ ಮಾರ್ಗವು ಬಸವನಗುಡಿಯ ರಾಷ್ಟ್ರೀಯ ವಿದ್ಯಾಲಯ ರಸ್ತೆ ನಿಲ್ದಾಣದಿಂದ ಪ್ರಾರಂಭವಾಗಿ ಸಿಲ್ಕ್ ಬೋರ್ಡ್ ಜಯದೇವ ಆಸ್ಪತ್ರೆಯ ಪ್ರಮುಖ ಕೇಂದ್ರಗಳ ಮೂಲಕ ಬೊಮ್ಮಸಾಂದ್ರದವರೆಗೆ ಸಂಪರ್ಕವನ್ನು ಸಾಧಿಸಲಿದೆಯಂತೆ. ಇನ್ನು ಈ ಮಾರ್ಗದಲ್ಲಿ ಚಾಲಕರಹಿತ ಮೆಟ್ರೋ ರೈಲು ಸಂಚರಿಸ್ತಾ ಇದ್ದು 18.8 ಕಿಲೋಮೀಟರ್ ಉದ್ದದ ಮಾರ್ಗ ಹೊಂದಿದೆಯಂತೆ. ಇನ್ನು ಈ ಮಾರ್ಗದಲ್ಲಿ ಬೊಮ್ಮಸಾಂದ್ರ, ಹೆಬ್ಬಗೋಡಿ, ಕೊರೇನಾ ಅಗ್ರಹಾರ, ಎಲೆಕ್ಟ್ರಾನಿಕ್ ಸಿಟಿ, ಬೊಮ್ಮನಹಳ್ಳಿ, ಸಿಲ್ಕ್ ಬೋರ್ಡ್, ಬಿಟಿಎಂ ಲೇಔಟ್, ಜಯದೇವ ಆಸ್ಪತ್ರೆ ಸೇರಿದಂತೆ ಒಟ್ಟು 16 ನಿಲ್ದಾಣಗಳನ್ನು ಒಳಗೊಂಡಿದೆಯಂತೆ. ಈ ವಾಣಿಜ್ಯ ಸಂಚಾರ ಆರಂಭವಾದಂತಹ ಬಳಿಕ ಪ್ರತಿನಿತ್ಯ ಸುಮಾರು 2.6 ಲಕ್ಷ ಪ್ರಯಾಣಿಕರು ಸಂಚರಿಸುವಂತಹ ಸಾಧ್ಯತೆಗಳಿವೆಯಂತೆ. ಸದ್ಯ ಚಾಲಕರಹಿತ ಮೆಟ್ರೋ ರೈಲುಗಳ ತಪಾಸಣೆಯಾಗಿದ್ದು ರೈಲ್ವೆ ಸುರಕ್ಷತಾ ಆಯುಕ್ತರು ಮತ್ತು ತಂಡ ಇತ್ತೀಚೆಗೆ ತಪಾಸಣೆಯನ್ನು ನಡೆಸಿದ್ದು ಈ ಹೊಸ ರೋಲಿಂಗ್ ಸ್ಟಾಕ್ ರೈಲಿಗೆ ರೈಲ್ವೆ ಸಚಿವಾಲಯ ಅನುಮೋದನೆಯನ್ನು ನೀಡಿದ್ದೇ ಆದಲ್ಲಿ ಮೇ ಅಂತ್ಯದಲ್ಲಿ ಮೆಟ್ರೋ ಸಂಚಾರ ಆರಂಭವಾಗಲಿದೆಯಂತೆ. ಇನ್ನು ಈ ಮೆಟ್ರೋ ಮಾರ್ಗದಲ್ಲಿ 3 ರೈಲುಗಳು ಸಂಚರಿಸಲಿದ್ದು ಬೆಳಗ್ಗೆ 5 ಗಂಟೆಗೆ ಆರಂಭವಾಗಿ ರಾತ್ರಿ 11 ಗಂಟೆವರೆಗೂ ಕೂಡ ಮೆಟ್ರೋ ಸಂಚಾರ ಇರಲಿದೆಯಂತೆ. ಇನ್ನು ಪ್ರಮಾಣ ದರವು ಕೈಗೆಟಕುವಂತಹ ದರದಲ್ಲಿ ಇರಲಿದ್ದು ಕನಿಷ್ಠ 10 ರೂಪಾಯಿಂದ ಆರಂಭವಾಗಿ ಗರಿಷ್ಠ 60 ರೂಪಾಯಿವರೆಗೂ ಕೂಡ ಇರಲಿದೆಯಂತೆ.